ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ದಿನಗಳ ನಂತರ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮುಂಚೆ ಥರ ನನಗೂ ಇವಾಗಲೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಸಮ್ಮರ್ ಹಾಲಿಡೇಸಲ್ಲಿ ನಾವು ಒಂದು ದಿನಕ್ಕೆ ಅಂತ ಹೊರಗಡೆ ಹೋಗಿದ್ವಿ. ಅದ್ರದ್ದು ಲಾಗ್ ಆಗಿರುತ್ತೆ. ಲಾಗ್ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡ್ದಲೇ ನೀವು ನೋಡಿ. ನಾವು ಬೆಳಗ್ಗೆನೇ ಮನೆಯಿಂದ ಹೊರಟ್ವಿ. ಸೊ ಬ್ರೇಕ್ಫಾಸ್ಟಿಗೆ ಅಂತ ಹೋಟೆಲ್ ನಳಪಾಕಕ್ಕೆ ಹೋಗಿದ್ವಿ. ಇದು ರೊಟ್ಟಿ ಹೋಟೆಲಿಗೆ ತುಂಬ ಫೇಮಸ್ಸು. ಹಾಗೆಯೇ ಇಲ್ಲಿ ಬ್ರೇಕ್ಫಾಸ್ಟ್ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮುಂಚೆ ಕೂಡ ಒಂದು ಸಲ ಹೋಗಿದ್ವಿ, ಹಾಗಾಗಿ ಅಲ್ಲೇ ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಹೋಟೆಲ್ ನಳಪಾಕಕ್ಕೆ ಬಂದ್ವಿ. ನಾವು ನಮ್ಮ ಸೈಡಲ್ಲಿ ಮಂಡಕ್ಕಿ ಒಗ್ಗರಣೆ ಬ್ರೇಕ್ಫಾಸ್ಟಿಗೆ ತುಂಬಾ ತಿಂತೀವಿ. ಸೊ ಇಲ್ಲೂ ಅದು ಬ್ರೇಕ್ಫಾಸ್ಟಿಗೆ ಸಿಗುತ್ತೆ. ಸೊ ನಾನು ಅದನ್ನು ಮಂಡಕ್ಕಿ ಒಗ್ಗರಣೆನ ಬ್ರೇಕ್ಫಾಸ್ಟಿಗೆ ತೊಗೊಂಡೆ. ಹಾಗೆಯೇ ಮಸಾಲ ಅಕ್ಕಿ ರೊಟ್ಟಿ ಹಾಗೆ ದೋಸೆನ ತೊಗೊಂಡ್ವಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ರೊಟ್ಟಿ ಊಟ ಟ್ರೈ ಮಾಡಿದರೆ ಬ್ರೇಕ್ಫಾಸ್ಟ್ಗೂ ಕೂಡ ಇಲ್ಲಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿದರೆ ಯಾರಾದರೂ ಕಮೆಂಟ್ ಮಾಡಿ. ಖಾಲಿ ಬೆಣ್ಣೆ ದೋಸೆ ತುಂಬಾ ಚೆನ್ನಾಗಿತ್ತು. ಮಸಾಲ ಅಕ್ಕಿ ರೊಟ್ಟಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ದಾರಿಯಲ್ಲಿ ದರ್ಶಿಲು ಐಸ್ ಕ್ರೀಮ್ ಅಂತ ತುಂಬಾ ಹಠ ಮಾಡಿ ಕೇಳ್ತಾ ಇದ್ದ. ಸೊ ಅವನಿಗೆ ಐಸ್ ಕ್ರೀಮ್ನ ಕೊಡಿಸ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ನಾವು ನಮ್ಮ ಆಂಟಿ ಅಂಕಲ್ನ ಪಿಕಪ್ ಮಾಡಬೇಕಿತ್ತು. ಸೊ ಅವ್ರ ಮನೆಗೆ ಹೊರಟ್ವಿ. ಹಾಗೆಯೇ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಆರ್ಟ್ ಆಫ್ ಲಿವಿಂಗಿಗೆ ಹೋಗ್ತಾ ಇದ್ದೀವಿ. ಯಾರಾದರೂ ಬ್ಯಾಂಗ್ಳೂರಲ್ಲೇ ಇದ್ಬಿಟ್ಟು ಫ್ಯಾಮಿಲಿ ಜೊತೆ ಒನ್ ಡೇ ಎಲ್ಲಾದರೂ ಹೋಗಬೇಕು ಅನ್ನೋದಾಗಿದ್ದರೆ ನೀವು ಕನಕಪುರ ರೋಡಲ್ಲಿರುವಂತಹ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗಿಗೆ ಹೋಗ್ಬೋದು. ನೀವು ಇದೇನೋ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಎನ್ಕ್ವೈರಿ ಮಾಡ್ಕೋಬೋದು. ಅಲ್ಲಿ ಎಲ್ಲಿ ಏನೇನಿದೆ, ಏನೇನೆಲ್ಲ ನೋಡ್ಬೋದು ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ನಿಮ್ಮದು ಓನ್ ಕಾರ್ ಇತ್ತು ಅಂದರೆ ನೀವು ಕಾರಲ್ಲಿನೇ ಓಡಾಡಿಕೊಂಡು ನೋಡ್ಕೊಂಡು ಬರ್ಬೋದು. ಹಾಗೆ ಅಲ್ಲಿ ಫ್ರೀ ಬಸ್ ಹಾಗೂ ಶಟಲ್ಸ್ ಎಲ್ಲ ಇರುತ್ತೆ. ಅಲ್ಲಿ ಅದರಲ್ಲೇ ಓಡಾಡಿಕೊಂಡು ಅಲ್ಲಿರೋ ಪ್ಲೇಸಸ್ನ ನೀವು ಕವರ್ ಮಾಡ್ಕೊಂಡು ಬರ್ಬೋದು. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದರಿಂದ ಎಲ್ಲ ಪ್ಲೇಸಸ್ನೂ ಕವರ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬೇರೆ ಕೆಲಸನೂ ಇತ್ತು. ಹಾಗಾಗಿ ಮೇನಾಗಿ ಏನೇನೆಲ್ಲ ಇರುತ್ತೆ ಅದನ್ನಷ್ಟೇ ನೋಡ್ಕೊಂಡ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ಸೊ ನಾವು ಶಟಲ್ನ ಏನು ಯೂಸ್ ಮಾಡಲಿಲ್ಲ. ನಮ್ಮದೇ ಓನ್ ಕಾರ್ ಇತ್ತು. ಹಾಗಾಗಿ ಕಾರಲ್ಲೇ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಅಲ್ಲಿ ನಮ್ಮ ಓನ್ ಕಾರ್ ಕೂಡ ಅಲೋ ಮಾಡಿದ್ರು. ಆದರೆ ಕೆಲವೊಂದು ಕಡೆ ಒಳಗಡೆ ಎಲ್ಲೂ ಬಿಡಲಿಲ್ಲ ಸೆಕ್ಯೂರಿಟಿಗಳು. ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಅವ್ರು ಯಾರೂ ಬಿಡಲಿಲ್ಲ. ಹಾಗೆ ಎಷ್ಟು ಆಗುತ್ತೋ ಅಷ್ಟು ಮಾತ್ರ ನಾವು ನೋಡಿಕೊಂಡು ಬಂದ್ವಿ. ನೀವು ಬೆಳಿಗ್ಗೆನೇ ಬಂದರೆ ಅವ್ರದ್ದೇ ಫ್ರೀ ಬಸ್ಸಸ್ಸಲ್ಲಿ ಎಲ್ಲ ಪ್ಲೇಸಸ್ನೂ ಕವರ್ ಮಾಡ್ಕೋಬೋದು. ಒಂದು 10 to 12 ಪ್ಲೇಸಸ್ ಇದೆ. ಗೋಶಾಲೆ ಇದೆ, ಹಾಗೆ ಸ್ಕೂಲ್ ಇದೆ, ಮ್ಯೂಸಿಯಂ ಇದೆ, ಹಾಸ್ಪಿಟಲ್ ಇದೆ, ಹಾಗೆ ವಿಶಾಲಾಕ್ಷಿ ಮಂಟಪ ಇದೆ. ಅಲ್ಲಿ ನೀವು ಮೆಡಿಟೇಷನ್ ಎಲ್ಲ ಮಾಡ್ಬೋದು. ಸೊ ಇಲ್ಲಿ ಎವ್ರಿ ಮಂತ್ ಈವೆಂಟ್ಸ್ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ. ಅದನ್ನೆಲ್ಲ ನೀವು ಅವರ ವೆಬ್ಸೈಟಲ್ಲಿ ಚೆಕ್ ಮಾಡಬೇಕು. ಹಾಗೆಯೇ ಅಲ್ಲಿ ಸ್ಟೇ ಕೂಡ ಇದೆ. ಅದು ಕೂಡ ನೀವು ವೆಬ್ಸೈಟಲ್ಲೇ ಚೆಕ್ ಮಾಡ್ಕೋಬೇಕು. ಹಾಗೆಯೇ ನೀವು ಬೆಳಿಗ್ಗೆನೇ ಬಂದರೆ ಫುಡ್ಗೆಲ್ಲ ಏನು ಮಾಡಬೇಕು ಅಂತ ವರಿ ಮಾಡೋದು ಬೇಡ. ಇಲ್ಲಿ ಫ್ರೀ ಫುಡ್ ಕೂಡ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಬಂದರೆ ಸಂಜೆವರೆಗೂ ನೀವು ಆರಾಮಾಗಿ ಒನ್ ಡೇ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಪ್ಲೇಸಸ್ನ ಕವರ್ ಮಾಡಿಕೊಂಡು ಹೋಗ್ಬೋದು. ಸೊ ನಾವಿಲ್ಲಿ ಕಾರಲ್ಲೇ ಒಂದು ರೌಂಡ್ ಹಾಕ್ತಾಯಿದ್ದೀವಿ. ಎಲ್ಲ ಕಡೆ ಗಿಡ ಮರಗಳು, ಗ್ರೀನ್ರಿ, ಈ ಥರ ನೀರು ಎಲ್ಲ ಚೆನ್ನಾಗಿತ್ತು. ಎಲ್ಲೋ ಬ್ಯಾಂಗ್ಳೂರು ಅಂತ ಅನ್ನಿಸ್ಲೇ ಇಲ್ಲ. ಸೊ ಇಷ್ಟೆಲ್ಲ ಆದಮೇಲೆ ನಾವು ಹೊರಟಿದ್ದು ವಿಶಾಲಾಕ್ಷಿ ಮಂಟಪ ಸೈಡು. ಆ ಕಡೆ ನೀವು ನೆಡ್ಕೊಂಡು ಹೋಗಬೇಕಾದ್ರೆ ನಿಮಗೆ ಸೈಡಲ್ಲೆಲ್ಲ ಅಲ್ಲಿ ಶಾಪ್ಸ್ ಎಲ್ಲ ಇರುತ್ತೆ. ನೀವು ಬೇಕಾದರೆ ತೊಗೋಬೋದು. ಹಾಗೆ ಆಯುರ್ವೇದ ರಿಲೇಟೆಡ್ಸ್ ಎಲ್ಲ ಅಲ್ಲಿ ತುಂಬಾ ಇದೆ. ಹಾಗೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಸ್ಕೂಲ್ ಬಸ್ ಕೂಡ ಹೋಗ್ತಾ ಇದೆ.
ಇರೋದೇ ವಿಶಾಲಾಕ್ಷಿ ಮಂಟಪ. ಲೋಟಸ್ ಡಿಸೈನಲ್ಲಿ ಮಾಡಿರುವಂಥದ್ದು ಇದು ಮಂಟಪ. ಈ ಮಂಟಪ ಒಳಗಡೆ ನೀವೇ ನೋಡ್ತಾ ಇರ್ಬೋದು, ಎಲ್ಲ ಮೆಡಿಟೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅವತ್ತು ಏನೋ ಒಂದು ಪ್ರೋಗ್ರಾಮ್ ಇತ್ತು, ಹಾಗಾಗಿ ಅಲ್ಲಿ ಒಳಗಡೆ ಎಂಟ್ರಿ ಇರಲಿಲ್ಲ. ಇದಿಷ್ಟು ಆರ್ಟ್ ಆಫ್ ಲಿವಿಂಗ್ ಟೂರ್ ಆಯಿತು. ಸೊ ಅಲ್ಲಿಂದ ಮುಗಿಸ್ಕೊಂಡು ಅದರ ಆಪೋಸಿಟೇ ಒಂದು ಹೋಟೆಲಲ್ಲಿ ಸ್ನ್ಯಾಕ್ಸು ತಿನ್ಕೊಂಡ್ವಿ. ಅದ್ರ ಪಕ್ಕನೇ ಇದು ಒಂಥರ ಪಾರ್ಕು ಏನೋ ಇತ್ತು. ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಇದೂ ಒಂದು ನೋಡುವಂಥ ಪ್ಲೇಸೇನೆ. ಇಲ್ಲಿ ಆಂಜನೇಯ ಸ್ಟ್ಯಾಚ್ಯೂ ಅಥವಾ ಅದೇ ಗಣೇಶ ಸ್ಟ್ಯಾಚ್ಯೂ ಎಲ್ಲ ಚೆನ್ನಾಗಿತ್ತು. ನೀವು ಒಂದು ದಿನಕ್ಕೆ ನೀವು ಆರ್ಟ್ ಆಫ್ ಲಿವಿಂಗಿಗೆ ಹೋದರೆ ಒಂದು ದಿನ ಫುಲ್ಲು ಪೂರ್ತಿ ಎಂಜಾಯ್ ಮಾಡಿಕೊಂಡು ಬರ್ಬೋದು. ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಹೋದರೆ ತುಂಬಾ ಎಂಜಾಯ್ ಮಾಡ್ಕೋಬೋದು. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.